ಜ್ಯೋತಿ ಮದುವೆ ಆದ ನಂತರ. ಅವ ನಿನ್ ಬಿಟ್ಟು ಹೋಗಕ್ಕಾಗವಲ್ತು. ಹಂಗನ್ಬಾರ್ದವ, ಹಂಗನ್ಬಾರ್ದು ಮಗಳೇ. ಇದೇ ಅವ ಜಗತ್ತಿನ ನಿಯಮ. ಹೆಣ್ಣು ಹುಟ್ಟಿ ನನ್ನ ಮನೆಗೆ ಹೋಗಬೇಕು, ದೀಪ ಹಚ್ಚಬೇಕು. ಅತ್ತಿಯವ್ರ ನೀವೇನು ಚಿಂತೆ ಮಾಡಬೇಡ್ರಿ, ನನಗಿನ್ ಚಲೋ ನೋಡ್ಕೋತೀನಿ. ನಿಮ್ಮ ಮನೆಗೆ ಇದ್ದಂಗೆ ಇರ್ತಾಳ ಆತ. ಸರಿ, ನಾನು ಹಂಗಾರ ಹೋಗಿರ್ತೇನೆ ಹೊರಗೆ, ಕಾರ್ ಕಡೆ ಇರ್ತೇನೆ. ಆರಾಮಾಗಿ ಏನಾರ ಮಾತಾಡೋದಿದ್ರೆ ಮಾತಾಡಿ ಕಳಿಸ್ರಿ, ಅದಕ್ಕೇನಿಲ್ಲ, ಆರಾಮ್ ಕುಂತಿರ್ತೇನೆ. ಎಷ್ಟೊತ್ತು ಬೇಕಾದ್ರೂ ಬಿಟ್ಟು ಕಳಿಸ್ರಿ. ಛೇ ಪಾಪ, ಒಳ್ಳೆ ಹುಡುಗ ನೋಡ್ದೇನವ, ಆರಾಮ್ ಮಾತಾಡ್ಕೊಂಡು ಕಳಿಸ್ರಿ ಅಂತ. ನನ್ನ ಮನೆಯಾಗ ಇದ್ದಂಗೆ ಇರ್ತೀಯಲ್ಲ ನೀನು. ನನಗನ್ನಿಸ್ತೈತಿ ನಿಂಗೆ ಯಾವ ತೊಂದ್ರೆನೂ ಬರೋದಿಲ್ಲ. ತಪ್ಪಾಗಿದ್ದನ್ನು ಕ್ಷಮಿಸಿ ಧೈರ್ಯ ತಗೊಂಡು ಮಾತಾಡೋ ಶಕ್ತಿ ನಿನ್ನಲ್ಲಿ ಐತಿ. ತಪ್ಪು ಸರಿ ಅರ್ಥ ಮಾಡ್ಕೊಂತಿ ಮಗಳ. ಏನು ಹುಂಬೆಲ್ಲ ಹುಷೇನಲ್ಲ, ಏನಲ್ಲ. ನಿನಗೆ ದೇವ್ರು ಒಳ್ಳೇದೇ ಮಾಡ್ತಾನೆ. ಏನು ತಪ್ಪಿದ್ರೆ ತಲೆ ಬಾಗ, ತಪ್ಪಿಲ್ಲ ಅಂದ್ರೆ ತಲೆ ಬಾಗಕ್ಕೆ ಹೋಗಬೇಡ. ಯಾಕಂತ ಕೇಳ. ಏನು ಹಂಗಂತೇಳಿ ಎಲ್ಲ ಟೈಮು ಎದಿ ಸಡ್ಸೆ ನಿಲ್ತೇನೆ ಅಂತಂದ್ರೆ ಆಗಲ್ಲವ ಸಂಸಾರ. ಕೆಲವೊಂದು ಟೈಮ್ ಹೋಗ್ಲಿ ಬಿಡ ಅಂತೇಳಿ ಸುಮ್ಮನೆ ಆಗ್ಬೇಕಾಕತಿ, ಸೋತ್ ಗೆಲ್ಬೇಕಾಕತಿ. ನಾನು ನಿಮ್ಮ ಅಪ್ಪನ ಜೊತೆಗೆ ಹೆಂಗೆ ಹೇಗೇನಿ ಅಂತೇಳಿ ನಿಂಗೆ ಗೊತ್ತಲ್ಲ. ಏನು ಹಂಗೆ ಹೆಣ್ಮಕ್ಳಾದ್ಮೇಲೆ ಕೆಲವೊಂದು ತಪ್ಪು ಒಪ್ಪುಗಳನ್ನ ಕ್ಷಮಿಸಿ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಆಯ್ತವ, ಹಾಗೆ ಮಾಡ್ತೀನಿ. ನಾನು ಹೋಗ್ತೀನಿ. ಹುಷಾರು ಬಾ, ಹುಷಾರು. ಏನು ಗಂಡ ಹೆಂಡತಿ ಆಗಾಗ ಬರ್ಕೊಂತ ಇರ್ರಿ. ಫೋನ್ ಮಾಡು ದಿನ ಒಂದಕ್ಕೂ. ಆಯ್ತಪ್ಪ, ಫೋನ್ ಮಾಡ್ತೀನಿ. ಅಪ್ಪ ಅವನ ಜೋಡಿ ಜಗಳ ಮಾಡಕ್ ಹೋಗ್ಬೇಡ, ಅವನ್ ಚಲೋ ನೋಡ್ಕೊ. ಅಲ್ಲವಾ ಈ ಗಿಡ್ಮುಳಿ, ನಾನು ಆಕೆ ಜೋಡಿ ಜಗಳ ಮಾಡ್ತೇನೆ, ಆಕಿನ ನನ್ನ ಜೋಡಿ ಜಗಳ ಮಾಡ್ತಾಳೆ ಗೊತ್ತಲ್ಲ. ನೀನು ನೋಡಿದ್ರೆ ಹಿಂಗೆ ಅಂತೀವ. ಇರ್ಲಿ ಬಿಡು, ನಿನ್ನ ಪಾಪ ಯಾಕೆ ಬೇಜಾರು ಮಾಡ್ಬೇಕು, ನಿನ್ನ ಸಮಾಧಾನಕ್ಕಾದ್ರೂ ಹ್ಞೂ ಅಂತೀನಿ. ಆಯ್ತು, ಚಲೋ ನೋಡ್ಕೊಂತೀನಿ. ಹುಷಾರು, ನಾ ಬರ್ತೇನೆ. ಇವತ್ತು ಆಗಲ್ಲ, ನಾಳಿನೂ ಆಗಲ್ಲ, ನಾಡ್ದು ಬರ್ತೇನೆ. ಬಂದು ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೇನೆ ಅಂತ ಆತ. ನಂಗೆ ಆದಾಗೆಲ್ಲ ಬರ್ತೇನೆ, ಏನು ತಲೆ ಕೆಡಿಸ್ಕೋಬೇಡ. ಹೋಗ್ಬಾ. ಗಂಡ ಹೆಂಡತಿ ಎಲ್ಲೇ ಏನು ಎತ್ತ ಅಂತ ಪ್ಲಾನ್ ಮಾಡಿರೆ ಟ್ರಿಪ್? ಇಲ್ಲಣ್ಣ, ಇವ್ರ ಮನೆಗೆ ಯಾಕೋ ನಾನು ಏನು ಪ್ಲಾನ್ ಮಾಡಿದ್ರು ನಡೆಯಲ್ಲ ಅನ್ನಿಸ್ತೈತಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಪ್ಲಾನ್ ಮಾಡಿದೆ, ಅದು ಆಗಲಿಲ್ಲ. ಮದುವೆಗೂ ಎಷ್ಟೊಂದು ಡಿಸ್ಟರ್ಬೆನ್ಸ್ ಆಯ್ತು ನೋಡ್ದೆಲ್ಲ. ಆಕಿ ಮಾಡ್ಸಾತಿಲ್ಲ ಅಂತೇಳಿ ನನಗೂ ಮಾಡಕ್ಕೆ ಬಿಡಲಿಲ್ಲ ಅತ್ತಿಯವರು. ಪ್ರತಿಯೊಂದಕ್ಕೂ ಇವು ಹಾಕಿದಿಲ್ಲ, ನಿಂದೈತಿ, ಈಗ ಏನು ಅನ್ಕೊಳಕಿಲ್ಲ, ಅವ್ರು ಏನು ತಿಳ್ಕೊಳಕಿಲ್ಲ, ಬೇಡ 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 ಬೇಡ, ಎಲ್ಲದಕ್ಕೂ ಹಂಗೆ ಮಾಡಿದರು ಪ್ರತಿಯೊಂದಕ್ಕೂ. ಈಗಲ್ಲಿ ನಾಳೆ ಅವರು ಹೋಗ್ತಾರೋ ಇಲ್ಲೋ, ಅದಕ್ಕೂ ನನಗೆಲ್ಲಿ ಬ್ಯಾಡ ಅಂದರು. ಅಂದರೆ ಈ ಸಲ ಮಾತ್ರ ಸುಮ್ಮನಿರಲ್ಲ. ಯಾಕೆ ಅವ್ರು ಮಾಡ್ದಂಗೆ ನಾನು ಜೀವನ ಮಾಡ್ಬೇಕಾ ಅಂತ ಕೇಳ್ತೀನಿ. ನನಗೂ ತಲೆ ಕೆಟ್ಟು ಹೋಗೈತಾಗ. ಆಯ್ತವ, ನಿಂಗೆ ಹೋಗ್ಬೇಕನ್ಸಿದ್ರೆ ನಿನ್ನ ಗಂಡ ಕೇಳು. ನಿಮ್ಮ ಅತ್ತಿ ಜೋಡಿ ಈಗ ಹೋಗತ್ಲೆ ಜಗಳ ಮಾಡ್ಕೊಂಡು ಕುಂದ್ರಬೇಡ. ಏನು ಅಲ್ಲಿ ಹೋದ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂತಾರಂತ ಅರ್ಥ ಅಲ್ಲ. ಎಲ್ಲಿದ್ರೆ ಗಂಡ ಹೆಂಡತಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಸುಖ ಅದು ಮುಖ್ಯ. ಏನು ಹೇಳ ತಿಳಿಸಿ ನಿನ್ನ ಗಂಡಗೆ, ಅವರೇ ಮಾತಾಡ್ತಾರೆ ತಾಯಿ ಮಗ. ಆಯ್ತು, ಸರಿ, ನಾನು ಬರಲ. ಅಲ್ಲ ಜ್ಯೋತಿ, ನೀನು ಅರ್ಬಿ ಎಲ್ಲ ಚಂದಾಗಿ ಪ್ಯಾಕ್ ಮಾಡಿ ಇಟ್ಕೊಂಡಿಲ್ವಾ? ಮತ್ತೀಗ ಸನೇದ್ರಾಗ ಹೊಳಿ ಬರಲ್ಲ. ಈಗ ಮನೆ ದೇವ್ರು ಅದು ಇದು ಅಲ್ಲೇ ಇಲ್ಲೇ ಅಂತೇಳಿ ಸುಮಾರು ಒಂದು 15 ದಿನನೇ ಆಕತ್ ನೀವು ವಾಪಸ್ ಬರಕ. ಅಲ್ಲಿ ಮಾಟ ಹಾಕೊಳಕ್ಕೆ ಅರ್ಬಿ ಗಿರ್ಬಿ ಎಲ್ಲ ಇಟ್ಕೊಂಡಿಯಲ್ಲ? ಎಲ್ಲ ಇಟ್ಕೊಂಡೇನಿ. ಮತ್ತೆ ಯಾಕೆ ಅಳದದ? ಅಯ್ಯೋ ಹುಚ್ಚುಡ್ಗಿ, ಓದಿಯವ? ಹೌದಾ, ನಂಗೆಲ್ಲ ಕಲ್ತಿ, ನನಗಿಂತ ಬುದ್ಧಿವಂತದಿ, ಶಾಣೆ ಅದಿ. ನಾನೇ ನನ್ನ ದುಃಖ ತಡ್ಕೊಂಡು ಸುಮ್ಮನೆ ಅದೇನಿ. ನೀ ಹೇಳ್ತಿಯಲ್ಲ ಮಗಳೇ, ಅಳ್ಬಾರ್ದು. ಈ ಮೊದಲೆಲ್ಲ ವರ್ಷಕ್ಕೊಮ್ಮೆ ಆಮೇಲೆ ಫೋನ್ ಹಚ್ಚಂಗಿಲ್ಲ, ಟಪಾಲ್ ಹಾಕ್ತಿದ್ರು. ಅವಾಗೆಲ್ಲ ಒಂಥರ ಬೇರೆ. ಈಗೇನು ನೆನಪಾದ್ರೆ ವಿಡಿಯೋ ಕಾಲ್ ಮಾಡ್ಬೋದು, ನೆನಪಾದಾಗೆಲ್ಲ ಫೋನ್ ಮಾಡ್ಬೋದು. ಯಾಕಷ್ಟು ಹೆದರ್ತಿ? ಆಯ್ತು. ಒಂದೇ ಬೇಜಾರೇನು ಅಂದರೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೀನಲ್ಲ, ಅದಕ್ಕೆ. ಅಣ್ಣ, ನಿಂಗೆ ಹೆಣ್ಣಾರ ಹುಟ್ಲಿ ಗಂಡಾರ ಹುಟ್ಲಿ ನನಗೆ ಫಸ್ಟ್ ಫೋನ್ ಮಾಡಿ ಹೇಳ್ಬೇಕು. ಹೂನೇ ತಂಗಿ, ಅಲ್ಲ ನಿನ್ ಬಿಟ್ಟು ನನಗೆ ಏನೈತೆ? ಫಸ್ಟ್ ಫೋನ್ ಮಾಡಿ ಹೇಳೋದೇ ನಿನಗಾತ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಫಸ್ಟ್ ನಿಂಗೆ ಫೋನ್ ಮಾಡಿ ಹೇಳೇ ಮುಂದೆ ನನ್ನ ಕೆಲಸ ನೋಡ್ತಿರ್ಬೇಕಾರೆ ನೀನು. ಏನು ಹಾಸ್ಪಿಟ್ಲಿಗೆ ಸೇರಿಸ್ತಿದ್ದಂಗೆ ನಿಂಗೆ ಹೇಳ್ತೀನಿ, ಅಲ್ಲೇ ಬಂದ್ಬಿಡವಂತ್ರಿ ಗಂಡ ಐತಿ ಆರಾಮಾಗಿ. ಏನು ಅಲ್ಲೇ ಬಂದು ಆರಾಮಾಗಿ ನೋಡ್ಕೊಂಡು, ನಿನ್ನ ಗಂಡರ ಹುಟ್ಲಿ ಹೆಣ್ಣರ ಹುಟ್ಲಿ ಸಸಿ ಹುಟ್ಟಿದ್ರೇನು ಹಳೆ ಹುಟ್ಟಿದ್ರೇನು ನೋಡ್ಕೊಂಡು ಆರಾಮಾಗಿ ಬರೋವಂತೆ. ಮತ್ತೆ ನಿನ್ನ ಗಂಡ ಕಾಯಕತ್ತಿರ್ಬೇಕವ. ಹೋಗ್ಬಾ ಮಗಳೇ, ಹೋಗ್ಬಾ. ಮನಿ ಬಡ ಬಡ ಅನಿಸ್ತೈತಿ. ತೋ ಶಾಂತಕ್ಕ, ನೀ ಹಿಂಗತ್ರ ಹೆಂಗ? ಅವ ಹಾಗಾಗಿ ಬರ್ಕೊಂತ ಹೋಗ್ಕೊಂತ ಇರ್ರಿ ಅಪ್ಪ ನೀನು. ಆಯ್ತವ, ಬರ್ತಿರ್ತೇವೆ ಮಗಳೇ, ಬರ್ಕೊಂತ ಹೋಗ್ಕೊಂತಿರ್ತೇವೆ. ಅದಿನ್ ಮ್ಯಾಗ ನಿನ್ನ ಮನಿ ಏನು ತವ್ರ ಮನಿ ಅಲ್ಲ, ಗಂಡನ ಮನಿ. ಹೊತ್ತಿಗೆ ಸರಿಯಾಗಿ ಹೇಳು, ಹೌದು ಅನ್ನಂಗಿರ್ಬೇಕು. ಏನು ಕಲ್ಸಾಳ ನಿಮ್ಮವ್ವ ಅನ್ನಂಗೆ ಆಗಬಾರ್ದು ನೋಡು. ಹುಟ್ಟಿದ ಮನಿಗೂ ಮೆಟ್ಟಿದ ಮನಿಗೂ ಎರಡು ಕಡೆ ಕೀರ್ತಿ ತರ್ಬೇಕು ನನ್ನ ಮಗಳೇ. ಚಲೋತ್ತಾಗ ನೋಡ್ಕೊರವ. ಆಯ್ತವ, ನೀ ಏನು ತಲೆ ಕೆಡಿಸ್ಕೋಬೇಡ, ಚಲೋತ್ತಂಗೆ ನೋಡ್ಕೊತೀನಿ. ಸರಿ, ನಾನು ಹೋಗಿ ಬರಲ? ಒಂದೇ ಸಲಕ್ಕೆ ಜ್ಯೋತಿ ಮದುವೆ ಆಗಿರೋ ಥರ ತೊಗೊಂಡಿದ್ದೀನಿ. ಯಾಕಂದರೆ ಕೆಲವು ಕಾರಣಾಂತರಗಳಿಂದ ನಾನು ಸ್ವಲ್ಪ ಕೆಲಸದ ಒತ್ತಡದಿಂದ, ಕೆಲವು ಮನಸ್ಸಿನ ನೆಮ್ಮದಿ ಅಷ್ಟು ಇಲ್ಲದೆ ಇರೋ ಕಾರಣದಿಂದ ಮದುವೆದು ಪ್ರತಿಯೊಂದು ಸಿಚುವೇಶನ್ನು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಮೇಲೆ ಅದನ್ನು ತೋರ್ಸೋಕ್ಕಾಗಿಲ್ಲ. ದಯವಿಟ್ಟು ಮದುವೆದೊಂದು ಸ್ಕಿಪ್ ಮಾಡಿದ್ದೀನಿ. ಈಗ ಜ್ಯೋತಿ ಮದುವೆ ಆದ ನಂತರ ಅಂತ ತೊಗೊಂಡಿದ್ದೀನಿ. ದಯವಿಟ್ಟು ಇದನ್ನು ನೋಡಿ ಸಪೋರ್ಟ್ ಮಾಡಿರಿ.
ಕತಿನೂ ಕೂಡ ಸ್ವಲ್ಪ ಮುಂದುವರಿಸ್ಬೇಕನ್ನೋ ಉದ್ದೇಶನೂ ಇತ್ತು. ಕೆಲವೊಂದು ಯಾವುದು ಎಲ್ಲದನ್ನು ಮಾಡೋ ಅಷ್ಟು ಪೇಷನ್ಸ್ ನನ್ನಲ್ಲಿ ಇರಲಿಲ್ಲ. ಅದಕ್ಕೆ ದಯವಿಟ್ಟು ಕ್ಷಮಿಸ್ರಿ. ಏನ್ರಿ ನನ್ನ ಮಗಳ ಮನೆಯಾಗಿಲ್ಲ, ಹೆಂಗೆ ತಡ್ಕೊಂತೇನೆ ಏನಪ್ಪ ನಾನು ಕರೆನ. ಅಲ್ಲಿ ಹೋಗಿ ಹೆಂಗಿರ್ತೈತ್ರಿ ಪಾಪದು. ಶಾಂತಕ್ಕ, ಪ್ರತಿಯೊಂದು ಹೆಣ್ಮಕ್ಳು ತವ್ರ ಮನ್ಯಾಗ ರಾಣ್ಯರಿದ್ದಂಗೆ ಇರ್ತಾರ. ಗಂಡನ ಮನೆಗೆ ಬಂದ್ಮೇಲೆ ಅಲ್ಲನ ಒಂಥರ ಕುಲ್ಮ್ಯಾಗ ಬಿದ್ದು ಕಬ್ಬಣಾದಂಗೆ ಆಗೋದು. ಅವ್ರು ಬಡದ್ರು ಬಡಿಸ್ಕೋತಾರ, ಯಾವ್ರು ಆಕಾರಕ್ಕೆ ತರ್ತಾರ ಆ ಆಕಾರಕ್ಕೆ ಇವ್ರು ಹಾಕಾರ. ಏನು ಹಾಲ್ನಾಗ ಹಾಕಿದ್ರೆ ಹಾಲು ಹಾಕಾರ, ನೀರ್ನಾಗ ಹಾಕಿದ್ರೆ ನೀರು ಹಾಕಾರ. ಏನು ಹೆಂಗೆ ಬೇಕಂಗೆ ಬದಲಾಗೋ ಶಕ್ತಿ ಆ ದೇವ್ರ ಹೆಣ್ಮಕ್ಳಿಗೆ ಕೊಟ್ಟಿರ್ತಾನ. ತಲೆ ಕೆಡಿಸ್ಕೋಬೇಡ. ಏನು ಒಂದು ಗಂಡು ಹುಟ್ಟಿದ ಮನೆಯಿಂದ ಬಿಟ್ಟು ತವ್ರ ಹೆಂಡತಿ ಮನೆಗೆ ಬಂದು ಹೊಂದ್ಕೊಳಕ್ಕೆ ಆಕತ್ತೂ ಆಗೋದಿಲ್ಲ, ದೇವ್ರಿಗೆ ಗೊತ್ತು. ಆದರೆ ಹೆಣ್ಣು ಎಷ್ಟು ಗಡ ಹೋಗಿ ಗಂಡನ ಮನ್ಯಾಗ ಹೊಂದ್ಕೊಂಡು ಆ ಮನಿನ ತಂದು ಹಾಕ್ಸ್ಕೊಂತಾಳ. ನಿಂಗೆ ಗೊತ್ತಿಲ್ಲ ಶಾಂತಕ್ಕ, ನಾನು ಹಿಂಗೆ ಹೇಳ್ಬೇಕನ್ನ. ನಾವೆಲ್ಲ ಏನು ಮತ್ತೆ ಹುಟ್ಟಿದ ಮನ್ಯಾಗ ಅದೇವೆ, ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಮದುವೆ ಆಗಿದ್ದಿಲ್ಲ, ಹೌದಿಲ್ಲ? ಹಾಗೆ ಏನು ತಲೆ ಕೆಡಿಸ್ಕೋಬೇಡ. ದೇವರೆಲ್ಲ ಒಳ್ಳೇದು ಮಾಡ್ತಾನ. ನಿನ್ನ ಮಗಳು ಶಾಣೆಕಿದಾಳ, ಆಕಿನೂ ಹೌದನ್ನಂಗೆ ಡಾಕ್ಟ್ರ್ ಏನದ ಲಾಯರ್ಕಿ ಕಲ್ತಾಳ, ಹೌದನ್ನಂಗೆ. ಶಾಂತಕ್ಕ, ಏನು ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೋಬೇಡ. ಆಕಿ ಜೀವನಕ್ಕೆ ಆಕಿ ಯಾವ್ದಾರ ತಪ್ಪು ಸರಿ ಅನ್ನೋದು ಗೊತ್ತಾದ್ರೆ ಎಲ್ಲದಕ್ಕೂ ಆಕಿ ಕರೆಕ್ಟಾಗಿ ನಿರ್ಧಾರ ತಗೋತಾಳ. ಹೆದರ್ಬೇಡ. ಏನು ಪಾರಕ್ಕಾರ ಹೇಳಿದ್ ಕರೆಕ್ಟ್ ಐತಿ. ಗಿಡಮುಳಿ ಏನ ಧೈರ್ಯ ತಗೋ. ಅಷ್ಟೇ, ಮತ್ತೇನು ಮಾಡೋದು. ಅಯ್ಯವ್ವ, ನನಗಂತರೂ ಆ ಜ್ಯೋತಿ ಮದುವೆಗೆ ಅಡ್ಡಾಡಿ ಸಾಕಾಗಿ ಹೋತಪ್ಪ ಯಪ್ಪ. ಏನನ್ರಿ ಮದ್ವೆ ಏನಂತ ಚಲೋ ಮಾಡ್ಕೊಡ್ಲಿಲ್ಲ ಬಿಡ್ರಿ ಅವ್ರು. ಯಾಕವ ಚಲೋ ಆಗಿತ್ತಲ್ಲ ಮದ್ವೆ. ಅಂದ್ರೆ ನಾನು ಅಲ್ಲಿ ಛತ್ರಕ್ಕೇನು ಬಂದಿಲ್ಲ ಬಿಡ. ಇದು ಏನದ ಮದ್ವೆ ನನ್ನ ಪ್ರಕಾರ ಚಲೋನೇ ಆತಪ್ಪ. ಇಲ್ಲಿಂದ ಕರ್ಕೊಂಡು ಹೋದ್ರಲ್ಲ. ಅಯ್ಯೋ ತುಂಬೊಟ್ಟಿಲ್ಲದಿ ಅಂತೇಳಿ ನೀನು ಕರ್ಕೊಂಡು ಹೋಗ್ಲಿಲ್ಲ, ಒಳ್ಳೇದಾತು. ಬಂದಿದ್ದೆ ಅಂದ್ರೆ ಗೊತ್ತಾಕಿತ್ತು. ಏನು ಪಲ್ಯನು, ಏನನ್ನು, ಏನು ಸಾರು, ತುತ್ತು. ಮೊನ್ನೆ ನಮ್ಮ ಮನೆ ಇದು ಏನದ ನೀನು ಕುಬಿಸ್ದಾಗ ಎಷ್ಟು ರುಚಿ ಅಡುಗೆ ಮಾಡಿಸಿದ್ವಿ ನಾವು. ಇವು ಮಾಡಿದ್ವಿ ಅಡುಗಿನ. ಎದಕ್ಕೆ ದನ ತಿನ್ನಂಗಲ್ಲ ಅಂತ ಅಡುಗಿನ ಏನು ಮಾಡ್ತಿ. ಅಯ್ಯೋ ಆ ಸಾರು ಈಸ್ ಬಿದ್ರೆ ಒಂದು ಬ್ಯಾಳೆ ನೆಟ್ಟಕ್ಕೆ ಸಿಗುವಂತದ್ರಾಗ. ಆ ಗಟ್ಲಿಟ್ ಬನ್ನಿ ಈ ಕಡೆದವರು ಏನ ನೀನು ಚಲೋ ಮಾಡಿದ್ದಿಲ್ಲವಾ. ಎಂತ ಕಂಜೂಸ್ ಬಡ್ಡಿವು. ಇನ್ನೊಂದು ಹುಡುಗಿ ಅದು ಒಂಥರಾನೇಪ್ಪ. ಆ ಮದುವೆ ಮನೆಯಾಗೂ ಎಲ್ಲದಕ್ಕೂ ಆ ಜ್ಯೋತಿಗೆ ಅಯ್ಯೋ ಆಕಿ ಮಾಡಿಲ್ಲ ನೀ ಮಾಡಬೇಡ, ಆಕಿ ಮಾಡಿಲ್ಲ ನೀ ಮಾಡಬೇಡ, ಅವ್ರದಿಲ್ಲ ನೀನು ತೊಗೋಬೇಡ, ಅವ್ರದಿಲ್ಲ ನೀ ಹಾಕೋಬೇಡ. ಅಯ್ಯೋ ಅವ್ರ ಅತ್ತಿ ಒಂದೇ ಸಮಯ ಎಲ್ಲದಕ್ಕೂ ಕಂಡ್ರಿಸನ್ನು. ಅದು ಹೆಂಗೋ ಏನಪ್ಪ ದೇವರಿಗೆ ಗೊತ್ತು. ಹೋಗತ್ತಾಗ ಆ ಥರ ಮಾಡಿಬಿಟ್ಲು ನೋಡಕ್ಕೆ ಪುಣ್ಯಾತ್ಗೆತ್ತಿ. ಥೋ ನನಗಂತರೂ ಇದೇನಿದು ಹೆಣ್ಮಗಳು ಅನ್ನಂಗೆ ಆಗ್ಬಿಡ್ತು ಖರೇನ. ಅಡ್ನಾಡಿ ಅದು ಯಾಕೆ ಹಂಗ ಮಾಡಿದ್ರು ಅಂತಂದ್ರೆ ಈಗ ಮತ್ತೆ ಬಂದ್ ಮಂದಿ ಆಡ್ಕೋಬಾರ್ದಲ್ಲ. ಒಬ್ಸು ಸಿಗೊಂತರ ಐತಿ ಅಂತೇಳಿ. ಈಗ ಜ್ಯೋತಿ ದುಡಿತಾಳ, ಆಕಿ ರೊಕ್ಕದಾಗ ಆಕಿ ಏನ್ ಬೇಕಾರು ತಗೋತಾಳ, ಏನ್ ಬೇಕಾರು ಮಾಡ್ತಾಳ. ಆದ್ರೆ ಬಂದ್ ಮಂದಿ ಅಂತ ತಿಳ್ಕೊಂತಾರ ಇದೇನು ಒಬ್ಬ ಸೊಸಿಗಿಂತವೆಲ್ಲ ಒಡವಿ ಹಾಕ್ಯಾರ, ಈ ತರ ಎಲ್ಲ ಸಿಂಗಾರ ಮಾಡ್ಯಾರ, ಈ ತರ ಎಲ್ಲ ಮೇಕಪ್ ಮಾಡ್ಸ್ಯಾರ, ಈ ತರ ಎಲ್ಲ ಐತಿ, ಇನ್ನೊಬ್ಬ ಸೊಸಿಗೆ ಏನಿಲ್ಲಲ್ಲ ಅಂತ ಅನ್ಕೊಂತಾರ. ಹಂಗಾಗೆ ಪಾಪ ಬೇಡ ಅಂತ ಅಂದಿರ್ಬೇಕು. ಇರ್ಬೋದಪ್ಪ. ಏನ ಒಟ್ಟ ನನ್ಗಂತೂ ಸಂಬಂಧ ಸ್ವಲ್ಪ ಇಷ್ಟ ಇಲ್ಲಪ್ಪ. ಸುಮ್ಮನೆ ಏನು ಈ ಹುಡುಗಿ ಇಷ್ಟಪಟ್ಟಿತ್ತಲ್ಲ ಅಂತ ಇದು ಮಾಡಿದ್ದ. ಏನು ಸಂಬಂಧನೋ ಏನು ದೇವರಿಗೆ ಗೊತ್ತು. ಹೋಗತ್ತ ನಿನಗೆ ಯಾಕೆ ಇಷ್ಟ ಆಗ್ಬೇಕು? ನೀ ಹೋಗಿ ಬಾಳೆ ಮಾಡ್ತೀವಿ ಅವ್ರ ಮನ್ಯಾಗ. ಅಯ್ಯೋ ನನ್ನ ಕರ್ಮದಾದಿ, ನಂಗೆ ಎದಕ್ಕೆ ಬೇಕಾಗಿತ್ರಿ ಅವ್ರ ಮನೆಗೆ ಹೋಗಿ ಬಾಳೆ ಮಾಡೋದು? ಅಯ್ಯೋ ತಂದೆ ಬೇಡಪ್ಪ ಬೇಡ, ನಾನು ಹೋಗಲ್ಲಿ ಬಾಳೆ ಮಾಡೋಂಥದ್ದೇನೂ ಇಲ್ಲ. ಏನು ಆಯರನ್ನು ಸುಮಾರಾಗಿ ಬಂತು, ಚಲೋ ಬಂತಲ್ಲ. ಆಮೇಲೆ ಆ ಜ್ಯೋತಿನ ಇಷ್ಟಪಟ್ಟಿದ್ನಲ್ಲ ಆ ಲಾಯರು, ಅದೇ ಅವ್ರ ಸೌಕಾರ, ನನಗೆಲ್ಲ ವಿಷಯ ಗೊತ್ತು. ಅವ ಬಂದಿದ್ದಾರಿ. ಅಯ್ಯೋ ಏನು ಆ ಜ್ಯೋತಿನ ತಿನ್ನೋ ಥರ ತಿಂತಾನ ಅನ್ನೋಂಗೆ ನೋಡಕತ್ತಾನ. ಏನು ಮಾಡ್ತೀರಿ? ಅವನಿಗೆ ಆಕಿ ಮೇಲೆ ಮನಸ್ಸೈತಿ. ಸುಮ್ಮನೆ ಅನಿವಾರ್ಯ ಈಗ ಜ್ಯೋತಿ ಇಲ್ಲಿ ಮಾಡ್ಕೊಂಡ್ಬಿಟ್ಲಲ್ಲ ಮದ್ವೆ, ಹಂಗಾಗಿ ಇದು ಮಾಡ್ಯಾನ. ನಿಜ ಹೇಳ್ಬೇಕಂದ್ರೆ ಅವಂಗ ಆಕಿ ಮೇಲೆ ಮನಸ್ಸೈತಿ. ಅಯ್ಯೋ ಆಯ್ತೋ ಬಿಟ್ಟತ್ತು, ಆ ದೇವ್ರಿಗೆ ಗೊತ್ತು ಬಿಡು. ಹೋಲೆ ತಗ ಅದ್ನೇನ್ ಮಾತಾಡಕತ್ತಿ ಈಗ. ನೀನು ಮಾಡೋ ಕೆಲಸ ಕಡೆ ಲಕ್ಷ್ಯ ಕೊಡು. ಅವ ಮದ್ವೆ ಊಟ ಮಸ್ತಾಗಿತ್ತು. ಹೊಟ್ಟೆ ತುಂಬ ಹೊಡೆದೆ. ಮಧ್ಯಾಹ್ನ ಅಲ್ಲಿಂದ ಬಂದ ತಕ್ಷಣ ಅದು ಎಂತ ನಿದ್ದೆ ಅಂತಿ. ನಾ ಭಾಳ ಕೆಟ್ಟ ನಿದ್ದೆ ಬಂತು. ಸೋಡಾ ಜಾಸ್ತಿ ಹಾಕಿದ್ರ ಏನಪ್ಪ, ಭಾರಿ ಕೆಟ್ಟ ನಿದ್ದೆ ಬರಾಕತ್ತ. ಏನನ್ನವ ನೀನು ಅಲ್ಲ? ನೀನ್ ಸೋಡದ್ ಮನಿ ಹಾಳಾತು. ಇಲ್ಲ ನನ್ನ ಮಾತು ಕೇಳು, ಹೊಲ್ಕಟ್ಬೇಡ. ಬಂದವರೆಲ್ಲ ಏನಪ್ಪ ಅಯ್ಯೋ ಏನು ಯಾವಾಗ ಸಿಹಿ ಸುದ್ದಿ ನಿನ್ನ ಮಗಂದು ಯಾವಾಗ ಸಿಹಿ ಸುದ್ದಿ. ನನಗಂತೂ ಅವ್ರಿಗೆ ಉತ್ತರ ಕೊಟ್ಟು ಸಾಕಾಗಿ ಹೋತಾಗ ಊರ್ ಬಾಡೆ. ಇನ್ನೊಮ್ಮೆ ಯಾರು ನನಗೇನಾರ ಸಿಹಿ ಸುದ್ದಿ ಅಂತ ಕೇಳಿ ವಿಶೇಷ ಯಾವಾಗ ಅಂತೇಳಿ ಎಲ್ಲರಿಗೂ ನಿನ್ನ ಫೋನ್ ನಂಬರ್ ಕೊಡ್ತೀನಿ. ಅದೇನು ಉತ್ತರ ಕೊಡ್ತೀಯ ಕೊಟ್ಕೊ ಹೋಗಿ ನೀನೆ. ನನಗಂತೂ ಸಾಕಾಗಿ ಹೋಗೈತತ್ತಾಗ. ಏನು ನನ್ನ ಜನ್ಮ ತಿನ್ನಕಂತ ಹುಟ್ಟಿಲ್ಲ ಬಾಡೆ ನೀನು ನನಗೆ. ಯಾಕೆ ನೀನು ಹೇಳ್ತಿ ಕೇಳು, ಎಷ್ಟು ಮಂದಿ ಕೇಳಿದ್ರ ಅಂತೇಳಿ. ಅವ್ರಿದ್ರಿಗೆಲ್ಲ ಹೇಳಾಕ ನನಗೊಂಥರ ಮುಜುಗರ ಗೊತ್ತನ. ಈ ಹಾಳಾದ ಜನಕ್ಕೆ ನಮಗಿರಂಗಿಲ್ಲ ತೊಂದರೆ, ಇವರಿಗೆ ಇರ್ತತಪ್ಪ ಊರಾಗಿಲ್ಲ ತೊಂದರೆ. ಅದೇನೋ ನಾಳೆ ಹುಟ್ಟಿದ ಮೊಮ್ಮಕ್ಕಳು ಪೀಜ್ ಎಲ್ಲ ಇವರೇ ಕಟ್ಟಿ ಇವರೇ ಸಾಲಿಗೆ ಸೇರಿಸಿ ಮದುವೆ ಮುಂಜಿ ಮಾಡಿ ಏನು ನೆಲಿ ಮುಟ್ಟಿಸ್ತಾರನ್ನ ಅಂದಿರ್ಬೇಕು. ಮದುವೆ ಆದ ತಕ್ಷಣ ಯಾವಾಗ ವಿಶೇಷ, ಮದುವೆ ಆಗಿಲ್ಲ ಅಂದ್ರೆ ಯಾವಾಗ ಮದುವೆ, ಮದುವೆ ಆದ ತಕ್ಷಣ ಯಾವಾಗ ವಿಶೇಷ, ಮಕ್ಕಳು ಹುಟ್ಟಿದ್ಮೇಲೆ ಮತ್ತೊಂದಿಲ್ಲನು ಅಂತೇಳಿ. ಒಟ್ಟ ಈ ನಮ್ಮ ಜನ್ಮ ತಿನ್ನಕ್ಕಂತೇಳಿ ಅದಾವಪ್ಪ ಈ ಜನ ಮಣ್ಣಾಲೆ ತಗ. ಏನು ಮಾಡ್ಬೇಕು ಹೇಳ್ರಿ?
ನಿನ್ ಹೆಂಡತಿಗೆ ಒಂದು ಕೂಸ್ ಮಾಡ್ಕೊಳಕ್ ಹೇಳ ಅಲ್ಕಟ್ ಬಾಡಿ ಆತಾಗ. ನಂಗಂತೂ ಸಾಕಾಗೈತತ್ತಾಗ ಹೇಳಿ 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 ಆತಾಗ. ಏನ್ ನಾ ಸಾಯದ್ರಾಗ ಮಕ್ಕಳು ಮೊಮ್ಮಕ್ಕಳು ನೋಡ್ತೇನೆ ಇಲ್ಲ ಆತಾಗ. ನನಗೆ ನೋಡು, ನಾ ಹೇಳ್ತಾ ಇದೀನಿ ಕೇಳು, ಏನಾರ ನಿನ್ ಹೆಂಡತಿಗೆ ಮೊಮ್ಮಕ್ಕಳು ಆಗ್ಲಿಲ್ಲ, ಮಕ್ಕಳು ಆಗ್ಲಿಲ್ಲ, ನಾನು ಇನ್ನೊಂದು ಮದುವೆ ಮಾಡ್ಸದೆ ಅಂದ್ರೆ ಮಾಡ್ಸದೆ, ಅದು ಮಾತ್ರ ಗ್ಯಾರಂಟಿ, ತಿಳ್ಕೊಂಬಿಡು. ನೀ ರೆಡಿ ಇರು ಅಷ್ಟೇ. ಈಗ ಹೇಳ್ತೀನಿ, ನನಗೆ ಮೊಮ್ಮಕ್ಕಳು ಮುಖ್ಯ, ಸೊಸಿ ಅಲ್ಲ. ಹೇಳಕತ್ತೀನಿ, ಎಲ್ಲರಿದ್ರೆ ತಲೆ ತಗ್ಸಕ್ ನನಗಾಗಲ್ಲ. ಯೋ ಅದ್ ಎಷ್ಟು ಮಾತಾಡ್ತೀಯವ, ಆಕಿನೂ ದವಾಖಾನೆ ತೋರಿಸ್ಕೊಳಕತ್ತಾಳ ಬಿಡವ. ಆಗಲ್ಲೋ, ಆಗಲ್ಲ. ಇನ್ನೊಂದು ಮೊಮ್ಮಕ್ಕಳು ಆಗದ್ ಡೌಟೇ. ಯಾಕೆ ಹೇಳ? ಅಲ್ಲ, ನಾ ಹೇಳ್ತೇನೆ ಕೇಳ, ಪೊನ್ನೆಕ ದೇವ್ರು ಕೊಟ್ಟಿದ್ದನ್ನೇ ಗುಳಿಗೆ ತಗೊಂಡು ಹೋಗಿಸ್ಕೊಂಡ್ಲ ನೀನ್ ಹೆಂಡತಿ. ಮತ್ ಬೇಕಂದ್ರೆ ಅಕ್ಕವಂತ ಮಾಡಿಯ, ದೇವ್ರ ಪರೀಕ್ಷೆ ಮಾಡ್ತಿರ್ತಾನ ಗೊತ್ತನ. ನಿನಗೊಂದ್ ಸೀರೆ ಬೇಕಾದ್ರೆ ಓಡಾಕ್ ತರ್ತಿ, ಬಂಗಾರ ಬೇಕಂದ್ರು ಸಾಲ ಮಾಡ್ತಿರ್ತಿ. ಬೇಕಾದ್ದೇ ಆಗ್ಲಿ, ಮಕ್ಕಳು ಮರಿ ಇವೆಲ್ಲ ಅದಾವಲ್ಲ, ಇವು ದೇವ್ರ ಕೊಟ್ಟಾಗೆ ಸಾಧ್ಯ ಅಂತ ತಿಳ್ಕೊಂಬಿಡ. ನಿಮಗೆ ವಯಸ್ಸಿನವ್ರು ಇವೆಲ್ಲ ಆಟ ಅನಸ್ತತಿ ಏನ, ನಾವು ಸ್ವತಃ ಅನುಭವಿಸೇವಲ್ಲ, ನಮಗ್ ಗೊತ್ತು. ಆಯ್ತವ ಆಯ್ತು, ನಾಳೆ ಡಾಕ್ಟರ್ ಬರಕ್ಕೆ ಹೇಳ್ಯಾರ, ನಾಳೆ ಹೋಗ್ಬರ್ತೀವಿ. ಅವ ಎದಕ್ ಒದರಾಡ್ತಿ, ಹೋಗ್ಲಿ ಬಿಡು. ಯಾಕಂಗ್ ಕಿರಿಕಿರಿ ಮಾಡ್ತಿ? ಜನ ಕೇಳೋದೇನ ಕೇಳ್ತಾನೆ ಇರ್ತಾರ, ಅವ್ರಿಗೆ ಯಾವ್ದು ಸಮಾಧಾನ ಇರಲ್ಲ. ಮದ್ವೆ ಆದ ತಕ್ಷಣ ಮಕ್ಕಳಾದ ತಕ್ಷಣ ಮತ್ತೊಂದು ಹಂಗೆ ಅವ್ರಿಗೆ ಸಮಾಚಾರ ಬೇಕು. ಅವ್ರ ಮಾತೆಲ್ಲ ಕೇಳಿಸ್ಕೊಂಡು ನೀ ಮನೆಗೆ ಯಾಕೆ ಕಿರಿಕಿರಿ ಮಾಡ್ತಿ? ಸುಮ್ಮನೆ ಇರವ. ಅಕ್ಕತಿ ಆಗ ಟೈಮಿಗೆ ಏನು ಮುದುಕ್ರಾಗ್ರ ಅವ್ರೇನಾರ. ಪವಿತ್ರ, ನಿಂಗದು ಗೊತ್ತಾಗಲ್ಲವ. ನಿಂಗೆ ದೇವರು ಕೊಟ್ಟಾನ, ಒಳ್ಳೇದಾಗ್ಲಿ. ಇನ್ನೊಂದು 2 ವರ್ಷ ನೀನು ಲೇಟ್ ಮಾಡಿದ್ದಿ ಅಂದ್ರೆ ನಿಮ್ಮ ಅತ್ತಿನೂ ಕೇಳ್ತಿದ್ಲು. ಏನ ದೇವ್ರ ಪುಣ್ಯಲ್ಲಿ ದೌಡಾತು ಆತು. ಇನ್ನ ಆ ಗೌರಿನ ಕೇಳಕ ಅತ್ತಿ ಎಲ್ಲೇ ನಮ್ಮ ಮನ್ಯಾಗ ಇರ್ತಾರ 3 ಹೊತ್ತು, ಆಕಿನ ಗಟ್ಟೆ ಗಿಡದ್ ಕೇಳೋರು ಯಾರು? ಆದ್ರೂ ದೇವ್ರು ನೋಡಿದೇನ ಒಂದಂದ್ರೆ 2 ಕೊಟ್ಟ. ಏನ್ ಮಾಡ್ತಿ? ಎಲ್ಲ ಅವ್ರವ್ರು ಪಡ್ಕೊಂಬಂದಿದ್ದು. ಆ ಗೌರಿಕ್ಕಿಂತ ಸಣ್ಣ ವಯಸ್ಸು ಸಿಕ್ಕಿದು, ಇನ್ನ ಮಕ್ಕಳಾಗಿಲ್ಲ ಅಂದ್ರೆ ಏನ್ ಹೇಳೋದು ಇದಕ್ಕೆ? ಅಯ್ಯೋ, ಗಂಡ ಎಂತಿ 2 ಸಿಗರೇಟ್ ಸೇತ್ತವು, ಬೀರ್ ಕುಡಿತಾವು. ನನಗಂತರೂ ರಾತ್ರಿ ರೂಮಿಂದ ವಾಸನೆ ಬರ್ತಿರ್ತತಿ. ಅಯ್ಯೋ, ಈ ಬಿಡಾಡಿ ಹಿತ್ತಲಾಗ ನೀನು ಸಿಗರೇಟ್ ಸೇದೋದು ನಾನೇ ನೋಡೇನು ಗೊತ್ತನ. ನನ್ನ ಹೊಟ್ಟೆ ಬೆಂಕಿ ಇಟ್ಟಂಗೆ ಆಗಲ್ಲನ. ಅಯ್ಯೋ, ಗರ್ಭಕೋಶಕ್ಕೆ ಏನೋ ತೊಂದರೆ ಆಕೈತಂತೆ ಸಿಗರೇಟ್ ಸೇದೋದೆಲ್ಲ ಮಾಡಿದ್ರೆ ಗೊತ್ತನ. ಏನು ಸೀಮೆಗಿಲ್ಲದ ಗಂಡು ಮಕ್ಳಕ್ಕಿಂತ ಹೆಚ್ಚಾತಪ್ಪ ಈಕಿದು. ಥು, ಅಸಹ್ಯ. ನಿಮ್ಮ ಅಪ್ಪನು ಮಾಡಲ್ಲ ಹಂಗೆ ಮಾಡ್ತಾಳ. ಸಿಗರೇಟ್ ಸೇತಾಳ, ತಾ ಮಾಡೋದಲ್ಲ, ಗಂಡಿಗೂ ಕಲ್ಸಾಳ. ಈಗ ನನ್ನ ಮಗ್ಗ ಕುಡಿತಾರಪ್ಪ ಇಬ್ರು ಸೇರಿ. ಅದು ಈ ಬ್ಯಾಗ್ ಬಗಲಿಗೆ ಹಾಕೊಂಬರ್ತಾಳಲ್ಲ, ಅದ್ರಾಗೆ 2 ಬಾಟ್ಲಿ 3 ಬಾಟ್ಲಿ ಅವು ಎಂಥವ ಟಿನ್ನು ಪನ್ನು ಇಟ್ಕೊಂಬಂದಿರ್ತಾಳ ಗೊತ್ತನು. ನನ್ನ ಹೊಟ್ಟೆ ಖಾರ ಕಲಿಸ್ದಂಗಕ್ಕದ. ನಿನಗೆ ಏನು ಗೊತ್ತು? ನನ್ನ ಕರ್ಮ ಹಿಂಗೆ ಮಾಡಿದ್ರೆ ಮಕ್ಳಕ್ಕವನ. ಹೇಳೋಣ, ಇವ್ರಿಗೆ ಮಕ್ಕಳು ಮರಿ ಅನ್ನೋ ಚಿಂತೆನೇ ಇಲ್ಲ ಸ್ವಲ್ಪ. ಅದಕ್ಕೆ ನಾ ಅವಾಗ 2 ದಿನಕ್ಕೊಂದ್ಸಲ ಈ ಥರ ಬೈಯೋದು. ಈ ಥರ ಬೈದ್ರು ಅವ್ರೇನು ಮಕ್ಕಳು ಮಾಡ್ಕೋಬೇಕಂತಾರಂತ ಮಾಡಿ ಏನ? ಸಾಧ್ಯನೇ ಇಲ್ಲ ಅಂತ ತಿಳ್ಕೊ. ಈ ಕಿವ್ಯಾಗ ಕೇಳಿ, ಈ ಕಿವ್ಯಾಗ ಬಿಟ್ಟು ಇಲ್ಲಿಂದ ಇಲ್ಲೇ ಹೋಗ್ಬಿಡ್ತಾನೆ ಇವ ಹೆಂಗಸೂರು ಅಂತ ಬಾಡೆ. ಇವ ಏನು ಹೋಗಿ ಹೇಳ್ತಾನಂತ ಮಾಡಿಯ. ಆಕೆ ಮುಂದೆ ಉಸುಲೇ ಹೊಡೆಯಲ್ಲ, ಹಂಗೆ ಉಸುಲು ಹೊಡೆದ್ರೆ ಎಲ್ಲ ಗೊತ್ತಾಗೋದು ಏನು ಎತ್ತ ಅಂಥೇಳಿ. ಇವನು ಹೇಳಂಗೆ ಇಲ್ಲ ಊರು ಬಾಡೆ. ಎಲ್ಲಿ ಹೇಂತಿ ಏನು ಅನ್ಕೊಂತಾಳ ಅಂತೇಳಿ ಮುಕ್ಕಳಿ ಮುಚ್ಕೊಂಡಿರ್ತಾನ ಗೊತ್ತನ. ಹಿಂಗೆ ಮಾಡಿ ನಾಳೆ ಒಮ್ಮೆ ವಯಸ್ಸಾದ್ಮೇಲೆ ಮಕ್ಕಳು ಮರಿ ಅಂದ್ರೆ ಅಕ್ಕವಂತ ಮಾಡಿಯೇನ? ಸಿಗರೇಟ್ ಸೇತ್ತಾಳ, ಗರ್ಭಕೋಶಕ್ಕೇನ ತ್ರಾಸಂತೆ. ಎದಕ್ಕೆ ಬೇಕು ಹೇಳವೆಲ್ಲ ಸೇದದು? ಹೇಳಿ ನೀನೇ ನೋಡೋಣ. ಏನು ಅತಿಯಮ್ಮ ಸಿಗರೇಟ್ ಸೇತಾರ? ಅಯ್ಯೋ ದೇವ್ರೆ, ನಾನೇನಂತ ಮಾಡಿದ್ದೆ, ಇದು ಬೇರೆ ಹೆಸರು ಹಚ್ಕೊಂಡಾರ. ಹಿಂಗಾದ್ರೆ ಹೆಂಗವ ನನ್ನ ಕರ್ಮ. ಇನ್ನೊಂದ್ಸಲ ರಾತ್ರಿ ತಡಿ, ಅಲ್ಲೇ ನೀನು ಸೇರ್ತಿರ್ತಾಳ, ನಿಂಗೆ ಕರಿತೀನಿ ನೋಡ್ಬೇಕಾರ. ಒಂದ್ಸಲ ನೀನಾರ ತಿಳಿಸಿ ಬುದ್ಧಿ ಹೇಳ. ಅವ್ರ ಅವ್ವ ಅಪ್ಪಗೆ ಹೇಳಿ 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 ನನಗಂತರೂ ಸಾಕಾಗಿ ಹೋತು. ಅವೇನು ತಿಳ್ಕೊಳ್ಳೋ ಜಾತಿ ಅಲ್ಲ ನೋಡತ್ತಾಗ. ಅವಕ್ಕೆ ಮಗಳಿಗೆ ಬುದ್ಧಿ ಹೇಳ್ಬೇಕನ್ನ ಅಂಥದ್ದು ಇಲ್ಲೇ ಇಲ್ಲ ಅವರಿಗೆ ಗೊತ್ತನ. ಏನು ಮಾಡ್ತಿ? ನನ್ನ ಕರ್ಮ.